ನಮಸ್ಕಾರ. ಇತ್ತೀಚೆಗೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ. ಆದರೆ ಕಾನೂನು ಅವರಿಗೆ ಜೈಲೂಟ ಕೊಟ್ಟು 2 ವರ್ಷದಲ್ಲಿ ಬೇಲ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಒಂದು ಕೋಮಲಾಗಿ ತಿಳ್ಕೊಂಡಿದ್ದಾರೆ ಜನರು. ಇಂಥವರನ್ನು ಪಬ್ಲಿಕ್ಕಲ್ಲಿ ಎನ್ಕೌಂಟ್ರ್ ಮಾಡಿ ಬಿಸಾಡಿ, ಏನು ತಪ್ಪು ಮಾಡದವನನ್ನು ನ್ಯಾಯಕ್ಕಾಗಿ ಹೋರಾಡ್ತಿದ್ದಂಥವನನ್ನು ನೀವು ಎನ್ಕೌಂಟ್ರ್ ಮಾಡಿ ಬಿಸಾಡಿದ್ರಿ. ಗೊತ್ತಲ್ಲ ಯಾರಂತ, ತೋರಿಸ್ತೇನೆ ನಾನು ಫೋಟೋಸ ನಿಮಗೆ. ಹಾಗೆ ಇಂಥವರನ್ನು ಮಾತ್ರ ನೀವು ಜೈಲೂಟ ಕೊಟ್ಟು ಇಲ್ಲ ಜೀವ ಬಡಿಸಿ ಬಿಡುಗಡೆ ಮಾಡ್ತೀರ. ಎನ್ಕೌಂಟ್ರ್ ಮಾಡಿ ಬಿಸಾಡಿ. ನಿಮಗೆ ನಮ್ಮೊಂದು ದೊಡ್ಡ ಸೆಲ್ಯೂಟ್. ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ ನಾವು ದುವಾ ಮಾಡ್ತೀವಿ ದೇವರ ಹತ್ರ. ಸಾಯಿಸಾಕಿ ಬಿಡಿ ಸರ್, ಅಂಥವರನ್ನೆಲ್ಲ ಬೀದಿಯಲ್ಲಿ ಸಾಯಿಸಾಕಿಬಿಡಿ. ಹೆಣ್ಮಕ್ಳು ತುಂಬ ಎಚ್ಚರಿಕೆಯಲ್ಲಿ ಇನ್ನು ಮುಂದೆ ಬದುಕಬೇಕಂತ ನಾನು ಕೇಳ್ಕೊಳ್ತೇನೆ. ಯಾರನ್ನು ನಂಬೇಡಿ, ಅಕ್ಕಪಕ್ಕದ ಮನೆಯವನನ್ನು ಸಹ ನೀವು ನಂಬಕ್ಕೆ ಹೋಗಬೇಡಿ. ಎಚ್ಚರಿಕೆಯಲ್ಲಿ ಇರಬೇಕು. ಒಂದು ಚಾಕ್ಲೇಟ್ ಆಗಲಿ ಯಾವುದೇ ಒಂದು ವಸ್ತು ಕೊಡೋದಾದರೆ ಯಾರ ಕೈಯಿಂದಲೂ ತೆಗಬೇಡಿ. ಅಂತ ನಿಶ್ಚಿತ ಕಾಮ ಪಿಶಾಚಿಗಳೇ ಇರೋದಿಲ್ಲ. ಯಾರನ್ನು ಬದುಕಕ್ಕೆ ಬಿಡಲ್ಲ. ಒಂದು 4 ವರ್ಷದ ಹೆಣ್ಮೇಲೆ ಅತ್ಯಾಚಾರ ಆಯಿತು, ಈಗ 12 ವರ್ಷದ ಹೆಣ್ಮೇಲೆ ಅತ್ಯಾಚಾರ ಆಯಿತು. ಏನೆಲ್ಲ ಆಗ್ತಾ ಉಂಟು. ಮುಚ್ಚಿ ನೋಡ್ತಾ ಇದೆ ಅಷ್ಟೇ. ಶಿಕ್ಷೆ ಕೊಡಿ ಸರ್, ಎನ್ಕೌಂಟ್ರ್ ಮಾಡಿ ಬಿಸಾಡಿ. ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೇವೆ ನಾವು. ಬಿಸಾಡಿ ಎಸ್ ಸಾರ್. ಕಾನೂನು, ರಾಜಕೀಯ ಎಲ್ಲರೂ ನೀವು ಒಟ್ಟಾಗಿ ಇರ್ತದಕ್ಕೆಂದು ನ್ಯಾಯ ಕೊಡಿಸಿ. ನಿಮಗೆ ಹೆಣ್ಮಕ್ಳಿಲ್ವಾ? ನಮಗೆ ಹೆಣ್ಮಕ್ಳಿದೆ. ನಮಗೆ ದುಃಖ ಆಗ್ತಾ ಇದೆ, ನಿಮಗೆ ದುಃಖ ಆಗಲ್ವಾ? ಎನ್ಕೌಂಟ್ರ್ ಮಾಡಿ ಬಿಸಾಡಿ ಹೋಗ್ಲಿ. ಸಮಜಾಯ್ತಾ ಸರ್?